ಪಾಳೆಗಾರ ಮಂಡ್ಯ ಜಿಲ್ಲೆ ನಿಮ್ ಜನರಲ್ಲಿ ಯಾವನಿದ್ದಾನೆ ಸರ್? ಈಗ ಅದು ಇದು ಸರ್ ಅಲ್ಲ ಸರ್, ಇದು ಕೇಳಿ ಸರ್ ದಯವಿಟ್ಟು ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಪಾಳೆಗಾರ ಯಾರು ಇಲ್ಲ ಸರ್. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಹಲೋ 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 ಹಲೋ, ಯಾರು ಹೇಳಿ? ಯಾರು? ನಾರಾಯಣ ಅವರು ಮಾತಾಡೋದು? ಹೌದು. ಇಲ್ಲಿ ತಮ್ಮೂರು ಯಾವುದು ಸರ್? ತಾವ್ಯಾರು ಗೊತ್ತಾಗ್ಲಿಲ್ಲ ಸರ್. ನರೇಂದ್ರ ಸ್ವಾಮಿ ಮಾತಾಡ್ತೀನಿ ಸರ್. ನಮಸ್ಕಾರ, ಹೇಳಿ ಸರ್. ಯಾವ ಊರು ತಮ್ಮದು? ನಮ್ದು ಕ್ಯಾತ್ನಳ್ಳಿ ಸರ್. ಕೇಳ್ತಾಳಿ. ನಾರಾಯಣ್, ಹೇಳಿ ಸರ್. ಇತಿಹಾಸ ವಿಚಾರ ತಿಳ್ಕೊಳ್ಳೋದೇನೆ ಏನೇನೋ ಭಾವನಾತ್ಮಕವಾಗಿ ಮಾತಾಡಬಾರ್ದಪ್ಪ ಸರ್. ಹೇಳಿ. ಆ ಬಿಸಿಲಿಗೆ ಪುತ್ಳಿ ಬರಂಗ್ ಮಾಡದಂತ ಪುಣ್ಯಾತ್ಮ ಯಾರು ಅಂತ ಕೇಳಲ್ಲ ನೀವು. ಆ ಪುತ್ಳಿನ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅವ್ರು ಮಾಡಿಸ್ಕೊಂಡ್ ತಂದು ನಾನು ಸರ್ಕಲ್ ಅಲ್ಲಿ ಅಚ್ಚುಕಟ್ಟಾಗಿ ಹೈವೇ ಆದ್ಮೇಲೆ ಮಾಡಕ್ಕೆ ನಾನಿದ್ದೀನಿ. ನಿಮ್ಗಳಿಗೆ ಹಿಂದೆ ಮುಂದೆ ಗೊತ್ತಿಲ್ದೇನೆ ಏನೇನೋ ಮಾತಾಡಬಾರ್ದು ಸರ್. ಅಲ್ಲ ಸರ್, ಅದು ನಮ್ಮ ಮಾರಾಯ. ನಿನಗಿನ್ನ ಪಾಳೆಗಾರಿಕೆಯಲ್ಲಿ ವಿಧಾನಸಭೆಯಲ್ಲಿ ಸರ್ಕಾರದಲ್ಲಿ ನಾನು ಏನೇನು ಮಾಡಿದೀನಿ ಅಂತ ಬೇಕಾದ್ರೆ ದಾಖಲೆ ತಗೊಂಡು ನೋಡು ಸರ್. ಏನೇನೋ ಬರೀಬಾರ್ದು. ಸರಿ ಸರ್. ಅಲ್ಲ ಬರೀ ಏನ್ ಬೇರೆ ಏನ್ ಬರ್ದಿಲ್ಲ ಸರ್. ನಾವು ಯಾಕೆ ರಥ ನಿಲ್ಸಿದ್ವಿ ಅಂತಂದ್ರೆ ಮುಖ್ಯಮಂತ್ರಿಗಳ ಕೈಲಿ ಪುಷ್ಪಾರ್ಚನೆ ಮಾಡ್ಸಕ್ಕೆ ನಿಲ್ಸಿದ್ವು ಅಲ್ಲಿ. ಸರ್ ಗೊತ್ತಾಯ್ತಾ? ನೀವ್ ಏನೋ ನಿನ್ನ ಬಹಳ ಬುದ್ಧಿವಂತ ಅಂತ ನೀನ್ ಹಾಕಿದ್ಯಪ್ಪ. ಸರ್ ಬುದ್ಧಿವಂತ ಸರ್, ಎಲ್ರಿಗೂ ಆಲೋಚನೆ ಮಾಡೋ ಶಕ್ತಿ ಇದೆಯಲ್ಲ ಸರ್. ನಿಮ್ಮ ಪದ ಬಳಕೆಗೆ ಇತಿಮಿತಿ ಇರ್ಲಿ ನಿಮ್ ಭಾವನೆಗಳಿಗೆ ನಾವೇನ್ ಧಕ್ಕೆ ತರಲ್ಲ. ಸರಿ ಸರ್. ಇದು ಯಾರನ್ನ ಬೇಕಾದ್ರೂ ಟೀಕೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ಇಲ್ಲ ಸರ್, ಇದು ಪ್ರಜಾಪ್ರಭುತ್ವ ಅಲ್ಲ ಸರ್. ನನಗೆ ಶಿಷ್ಯನೇ ಸರ್ ಗೊತ್ತು ಸರ್. ಆಯ್ತು ಸರ್. ಈಗ ನೀವು ಸರ್ ಒಂದ್ ವಿಚಾರ ಸರ್. ಮಾಡಿದೀನಿ ನಾನು. ಸರ್ ಕೇಳಿ ಸರ್. ಪಾಳೆಗಾರ ಮಂಡ್ಯ ಜಿಲ್ಲೆ ನಿಮ್ ಜನರಲ್ಲಿ ಯಾವನಿದ್ದಾನೆ? ಪಾಳೆಗಾರ ಮಂಡ್ಯ ಜಿಲ್ಲೆ ನಿಮ್ ಜನರಲ್ಲಿ ಯಾವನಿದ್ದಾನೆ? ಪಾಳೆಗಾರ ಮಂಡ್ಯ ಜಿಲ್ಲೆ ನಿಮ್ ಜನರಲ್ಲಿ ಯಾವನಿದ್ದಾನೆ? ಪಾಳೆಗಾರ ಮಂಡ್ಯ ಜಿಲ್ಲೆ ನಿಮ್ ಜನರಲ್ಲಿ ಯಾವನಿದ್ದಾನೆ ಸರ್? ಈಗ ಅದು ಇದು ಸರ್ ಅಲ್ಲ ಸರ್, ಇದು ಕೇಳಿ ಸರ್ ದಯವಿಟ್ಟು ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಪಾಳೆಗಾರ ಯಾರು ಇಲ್ಲ ಸರ್. ನಾನು 4ನೇ ಕ್ಲಾಸಿಂದ ಅಂಬೇಡ್ಕರ್ ಪುಸ್ತಕ ಬೆಳೆದಿದ್ದೀನಿ ಸರ್. ನಾನು ಬಾಬಾ ಸಾಹೇಬರು ನಾನು ನನ್ನ ಆತ್ಮದಲ್ಲಿ ಇದ್ದಾರೆ ಸರ್. ನಿನ್ನ ಇಚ್ಛೆ ಬಂದಂಗೆ ಅವ್ರು ಇರಂಗಿಲ್ಲ. ನಾವು ಬೇರೆ ಜವಾಬ್ದಾರಿನಲ್ಲಿ ಇದ್ವಿ. ನಾವು ಎಲ್ಲಿ ಗೌರವಿಸ್ಬೇಕು, ಸಂವಿಧಾನದ ಆಶಯ ಏನ್ ಮಾಡ್ಬೇಕು ಅದು ನಮ್ ಯೋಗ್ಯತೆ ಮೀರ್ ಮಾಡ್ತಾ ಇದೀವಿ. ನಿನ್ ಕೈ ಹೇಳ್ಕೊಂಡ್ ಮಾಡ್ಬೇಕಾಗಿಲ್ಲ ನಾವು. ಸರಿ ಸರ್. ಪ್ರವೀಣನೂ ಅಲ್ಲ ಸರ್. ಸರ್ ಇಲ್ಲಿ ನಾ ಪ್ರವೀಣ ಅಂತ ನಾನು ಹೇಳ್ಕೊಂಡಿಲ್ಲ ಸರ್. ಆದ್ರೆ ಏನಂತಾರೆ, ಬಾಬಾ ಸಾಹೇಬ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಹೋಗೋದಾಯ್ತಲ್ವಾ? ಅದೇ ಅದನ್ನ ತಗೊಂಡ್ಬಂದು ಅಲ್ಲಿ ಬಿಸಿಲು ನಿಲ್ಸೋನಲ್ಲ ಅವ್ನಿಗೆ ಹೇಳು. ಸರ್ ವಿಧಾನಸೌಧ ಮುಂದೆ ಬಾಬಾ ಸಾಹೇಬರು ಬಿಸಿಲು ಮುಂದೆ ಬಿಸಿಲು ನಿಲ್ತಾರೆ ಸರ್. ಈಗ ಅದಕ್ಕೆ ನಾನು ಹೇಳ್ತೀನಿ ಸರ್, ನೀವು ಪಾರ್ಕ್ ಮಾಡಿಸಿ ಅಭಿವೃದ್ಧಿ ಸರ್. ಕೇಳಿ ಸರ್. ಆಯ್ತು ಸರ್, ಇದು ನೀವು ಪಾರ್ಕ್ ಮಾಡಿ ಸರ್. ಅಲ್ಲ ಸರ್, ವಿಚಾರದಲ್ಲಿ ನೀನು ಮಾತಾಡ್ಕೂಡ್ದು. ಅಲ್ಲ ಸರ್, ಅದಕ್ಕೆ ನಿಮ್ಮ ಅನುದಾನ ಕೊಟ್ಟು ಪಾರ್ಕ್ ಮಾಡಿಸಿ ಸರ್. ಸ್ವಲ್ಪ ಸುಮ್ಮನೆ ಇರೋದು ಕಲ್ತ್ಕೊ ನಾರಾಯಣ್. ಹೇಳಿ ಸರ್. ಸುಮ್ಮನೆ ಇವೆಲ್ಲ ಉದ್ದಾಡ್ತನ ಸರಿಯಲ್ಲ. ಗೌರವಿಸ್ತಿದ್ದೀನಿ, ಗೌರವ ಸ್ವೀಕಾರ ಸರ್. ನಿಮ್ಮೆಲ್ಲ ನಮ್ಗೆ ತುಂಬಾ ಗೌರವ ಅದ ಸರ್. ನಾವ್ ಇನ್ನೇನು ಬೇರೆಯವರಲ್ಲ. ಭಾಷೆ ಬಳಸ್ತಿರಲ್ಲ. ಸೋಷಿಯಲ್ ಮೀಡಿಯಾದ ಅಂತ ಬಾಯಿಗೆ ಬಂದಾಗ ಬರೆದು ಮಾಡ್ಕೋದಲ್ಲ. ನಿನ್ಗೇನು ಗೊತ್ತು? ಸರಿ ಸರ್. ನನ್ನ ಜೊತೆ ಅದೆಲ್ಲ ಕುಸ್ತಿ ಕರ್ಕೊಯ್ತೀನಿ. ಇಲ್ಲೆಲ್ಲ ಅವ್ರು ನಡ್ಮಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಯ್ತಲ್ಲ. ಬೀದಿಲಿ ಬಾ, ನೋಡ್ತೀನಿ, ಗೊತ್ತಾಯ್ತೀನಿ ಯಾರ ಜೊತೆ ಹೋರಾಡ್ಬೇಕು ಅಂತ ತೋರಿಸ್ತೀನಿ. ಸರಿ ಸರ್. ಆಯ್ತು ಸರ್. ನನಗೂ ಗೊತ್ತು ಸರ್. ನಾನು IMS ಡಬಲ್ ಡಿಗ್ರಿ ಗ್ರಾಜುಯೇಟ್ ಸರ್. ಇನ್ನೊಂದ್ಸರಿ ನಾನು ಇದನ್ನ ನೋಡಿದ್ರೆ ನಾನು ನಂದಾದಂತ ರೀತಿಯಲ್ಲಿ ಉತ್ತರ ಕೊಡ್ಬೇಕಾಯ್ತದ ಸರ್. ತಪ್ಪಾಗಿತ್ತಂತಾರೆ ಮಾಡಿ ಸರ್, ದಯವಿಟ್ಟು. ನಿನಗಿಂತ ಭಕ್ತಿ ಗೌರವದಿಂದ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಇದ್ದೀನಿ. ನಿನ್ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ನಾನು ಸರ್. ಆಯ್ತು ಸರ್. ಓಕೆ ಸರ್. ಇದು ಎಲ್ಲಿದ್ದೆ ನೀನು ಸರ್? ಅಭಿವ್ಯಕ್ತಿ ಸರ್, ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದ ಸರ್. ನಿನಗಿನ್ನ ಪದ ಬಳಕೆ ಚೆನ್ನಾಗಿ ಗೊತ್ತು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಗೊತ್ತು, ಸಂವಿಧಾನದ ಮೂಲ ಆಶಯಗಳ ಗೊತ್ತು. ನನಗೆ ಕೊಡೋದು. ಸರಿ ಸರ್. ಆಯ್ತು ಸರ್. ಈಗ ಸರ್ ಆಯ್ತು ಸರ್. ಈಗ ಅಲ್ಲಿ ತೆಗಿ ಮೊದ್ಲು. ನೀನ್ ಭಾವನೆಗಳು ಹೆಂಗಾರು ಹಂಚ್ಕೋ. ಧಿಕ್ಕಾರ ಅಂತ ಏನ್ ಬುದ್ಧಿ ಕಲ್ಸ್ಬಿಟ್ಯಾ ಸರ್? ಅಲ್ಲ ಸರ್.
ಸರ್ ಹಂಗಂತ ಹೇಳಿದ್ರು ಸರ್ ನಾನು ಈಗ ಸರ್ ನೀನ್ ಸರ್? ಬರ್ದಿರೋದ್ನೇ ಓದು. ಸರಿ ಸರ್ ಬರ್ದಿದ್ದೀನಿ ಓಕೆ ಸರ್ ಇದ್ ಮಾಡ್ಕೊಂಡು ಆದ್ರೆ ಒಂದು ವಿಚಾರ ಕೇಳಿ ಸರ್ ನಾವು ನಿನ್ನ ಸೊಕ್ಕಿಗೆ ನಂದು ಧಿಕ್ಕಾರ ಇರುತ್ತೆ, ಹುಷಾರಾಗಿರು. ಸರಿ ಸರ್ ಅದಕ್ಕೆ ಅದು ಸ್ವಾಗತಿಸ್ಬೇಕಲ್ವಾ ಸರ್? ಸ್ವಾಗತಿಸ್ತೀನಿ ಸರ್ ನಾನು ನನ್ನ ನೀವು ನೀನು ಇಲ್ಲ ಸರ್ ಹಾಗಂತ ಹೇಳ್ದೆ ಸರ್ ನಾನು. ಸುಮ್ಮನೆ ಇರ್ಬೇಕು ನೀನು, ನಿನ್ನ ಇತಿ ಮಿತಿನ ನೀನಿರು. ಸರಿ ಸರ್ ಆಯ್ತು ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.